ನೈನ್ ಕನ್ನಡ ನ್ಯೂಸ್ ರಿಪೋರ್ಟರ್ ಶಿವರಾಯ್ ಕರ್ಕರಮುಂಡಿ ಮಾತಾಡ್ತಿರೋದು. ಆ, ಮೊನ್ನೆ ಏನು ಬೆಳಗಾವಿ ಡಿಸಿಸಿ ನಾಮನಿರ್ದೇಶಿತ ಸದಸ್ಯರು ಆಯ್ಕೆ ಆಗಿರುವಂತಹ ಸುನಿತಾ ಐಹೊಳೆ ಅವರು ಆಯ್ಕೆ ಆಗಿದ್ದಾರೆ. ಅವರನ್ನು ನಾನು ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್ ರೀ, ನಮಸ್ಕಾರ ರೀ. ಮೊನ್ನೆ ಏನು ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಿ, ಏನ್ ಹೇಳ್ತೀರಾ ಮೇಡಮ್? ಆ, ಸರ್ ನನಗೆ ಫಸ್ಟ್ ನಿಮಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ. ತುಂಬಾ ಖುಷಿ ಆಯ್ತು ಸರ್ ನನ್ಗೆ. ಯಾಕಂದ್ರೆ ನಾನು ಒಂದು ದಲಿತ ಮಹಿಳೆ, ಒಂದು ಸಣ್ಣ ಕಾರ್ಯಕರ್ತೆ. ಇಂಥದ್ದೊಂದು ದೊಡ್ಡ ನನಗ ಸ್ಥಾನ ಇವ್ರು ನಮ್ಗ ಕಾಂಗ್ರೆಸ್ ಗೌರ್ಮೆಂಟ್ ಹಾಗೂ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಒದಗಿಸ್ಕೊಟ್ಟಿದ್ದಾರೆ. ಹಿಂಗಾಗಿ ನಾನು ಅವ್ರಿಗೆ ತುಂಬಾ ಧನ್ಯವಾದ ತಿಳಿಸ್ತೀನಿ ಸರ್. ತುಂಬಾನೇ ಖುಷಿಯಾಗಿದೆ ಸರ್. ಮೇಡಮ್, ಇಲ್ಲಿ ಡಿಸಿಸಿ ಬ್ಯಾಂಕಿನ ಸಲುವಾಗಿ ಘಟಾನುಘಟಿಗಳ ಫೈಟ್ ಇತ್ತು. ಆ ಫೈಟ್ ಮಧ್ಯೆ ನಿಮ್ಗೆ ಸದಸ್ಯರನ್ನ ಆಯ್ಕೆ ಮಾಡಿದ್ದಾರೆ, ಅದಕ್ಕೆ ಏನ್ ಹೇಳಿದ್ರು? ಸರ್ ನಮ್ಗೆ ಇದು ಕನಸು ಮನಸ್ಸಲ್ಲಿ ಕೂಡ ಇರ್ಲಿಲ್ಲ. ಯಾಕಂತಂದ್ರೆ ನನ್ನ ಕಾಂಗ್ರೆಸ್ ಪಾರ್ಟಿ ವರ್ಕರ್. ನನಗೂ ನಿಗಮದ್ ಏನಾದ್ರು ಆಗ್ಬೇಕಂತ ಅದೊಂದು ಆಸೆ ಇತ್ತು. ಆದ್ರೆ ಎಲ್ಲ ಇಲ್ಲಿ ನೀವ್ ಹೇಳ್ದಂಗೆ ಎಲ್ಲ ಘಟಾನುಘಟಿ ಇದ್ದಾರೆ. ಆದ್ರೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ನನ್ಗೆ ದೊಡ್ಡ ದೊಡ್ಡ ನನ್ಗೆ ಉಸ್ತುವಾರಿಯಾಗಿ ಈಗ ತೆಲಂಗಾಣ ಕೊಟ್ರು, ಕೇರಳ ಕೊಟ್ರು, ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆ ನನ್ಗೆ ಉಸ್ತುವಾರಿ ಕೊಟ್ಟಾಗ ನಾನು ಎಲ್ಲಾ ಕಡೆ ನಾನು ಪ್ರಾಮಾಣಿಕ ಕೆಲಸ ಮಾಡಿ ಎಲ್ಲಾ ಕಡೆ ಎಲ್ಲಾ ಕ್ಯಾಂಡಿಡೇಟ್ನು ವಿನ್ ಆಗುವಂಗ್ ನಾನು ಕೆಲಸ ಮಾಡಿದ್ದೀನಿ. ಆ ಒಂದು ವಿಶ್ವಾಸ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಇದೆ ಅಂತ ನಾನು ಅನ್ಕೋತೀನಿ. ಹಿಂಗಾಗಿ ನನ್ಗೆ ಆ ವಿಶ್ವಾಸ ಇಟ್ಟು ನನ್ಗ ಇದು ಸತೀಶ್ ಅಣ್ಣ ಅವರು ಈಕಿ ಕೆಲಸ ಮಾಡ್ತಾಳ, ನಿಭಾಯಿಸ್ತಾಳ ಅಂತ ಅದೊಂದು ವಿಶ್ವಾಸ ಅವ್ರಿಗೆ ನನ್ ಮ್ಯಾಗ್ ಬಂದಿದೆ ಅಂತ ನಾನು ಅನ್ಕೋತೀನಿ ಸರ್ ನಾನು. ಮೇಡಮ್, ಸತೀಶ್ ಸಾವ್ಕಾರ್ ಅವರಿಗೆ ನಿಮ್ಮ ಮೇಲೆ ವಿಶ್ವಾಸ ಬಂದಿರೋದಕ್ಕೆ ಈ ಹುದ್ದೆಯನ್ನ ನಿಮ್ಗೆ ಕೊಟ್ಟಿದ್ದಾರೆ. ಬಟ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್ ನೀವು? ನಾನು ಸತೀಶ್ ಅಣ್ಣಗೆ ಆ ನಾನು ಈಗ 2-3 ಇಂಟರ್ವ್ಯೂ ಕೊಟ್ಟಿದ್ದೀನಿ. ಸತೀಶ್ ಅಣ್ಣಗೆ ಯಾವ ರೀತಿ ಹೇಳ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ಯಾಕಂತಂದ್ರೆ ಒಂದ್ ಸಣ್ಣ ಕಾರ್ಯಕರ್ತೆ. ಅವರು ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಒಂದು ಅಹಿಂದ ನಾಯಕರು. ನಮ್ ಜಿಲ್ಲಾ ಉಸ್ತುವಾರಿ. ಆಮ್ಯಾಗ ಅವ್ರು ಮುಂದಿನ ಸಿಎಂ ಕೂಡ ಹೌದು. ಆ ಹೀಗಾಗಿ ಅವ್ರ ವಿಚಾರಗಳು ಯಾವಾಗ ಅಹಿಂದ ಆಗಿದಾವು. ಆಮ್ಯಾಗ ನಾನು ಕೇಳ್ಪಟ್ಟಂಗೆ 104 ವರ್ಷನ್ಯಾಗೆ ದಲಿತ ಒಂದ್ ಮಹಿಳೆಗೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಒಂದು ಆದ್ಯತೆ ಸಿಕ್ಕಿದೆ ಅಂತ. ಇದು ಎಲ್ಲ ಶ್ರೇಯ ನಮ್ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಹೋಗ್ತೈತಿ. ಆಮ್ಯಾಗ ನಾನು ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಆ ನಮ್ಮ ಸಮಾಜ ಎಷ್ಟು ಸಮಾಜ ಖುಷಿ ಪಟ್ಟಿದೆ ಅಂತ ದಲಿತ ಸಮಾಜ ಅಂತ ನಾನು ಹೇಳಕ್ ಆಗಂಗಿಲ್ಲ. ಯಾಕಂದ್ರೆ ಸತೀಶ್ ಅಣ್ಣ ಜ ಅವ್ರ ಒಂದು ಅಹಿಂದ ನಾಯಕರಾಗಿದ್ರಿಂದ ಒಂದು ದಲಿತ ಮಹಿಳೆಗೆ ಇಷ್ಟ್ರ ಮಟ್ಟಿಗೆ ತಂದಿದ್ದಾರೆ. ಹಿಂಗಾಗಿ ನಮ್ಮ ಸಮಾಜನೂ ಕೂಡ ಅವ್ರಿಗೆ ಋಣ ತೀರ್ಸಕ್ ಆಗಂಗಿಲ್ಲ. ನಾನು ಕೂಡ ಅವ್ರಿಗೆ ಋಣ ತೀರ್ಸಕ್ ಆಗಂಗಿಲ್ಲ. ಆದ್ರೆ ನಾವು ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಯಾವಾಗೂ ಕೂಡ ನಾವು ಋಣಿಯಾಗಿರ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತ ನೀವು ಅನ್ಕೊಂಡಿದ್ದೀರಿ, ಬೆಳೆದಿದ್ದೀರಿ. ಬಟ್ ನೀವು ನಡೆದು ಬಂದು ದಾರಿ ಯಾವ ರೀತಿ ಇತ್ತು ಮೇಡಮ್? ತುಂಬಾ ಕಷ್ಟಕರ ಆಗಿತ್ತು ನಂದು. ಯಾಕಂತಂದ್ರ ಬಾಳ ಇರ್ಲಿ ಮೇಡಮ್. ಬಡತನದಿಂದ ಬಂದಿರೋದು. ಇಲ್ಲ, ಅಳಬೇಡಿ ಮೇಡಮ್. ಇಡೀ ಕರ್ನಾಟಕ ಜನ ನಿಮ್ ಜೊತೆಗಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಆ ಕಣ್ಣೀರನ್ನ ಹಾಕಬಾರದು. ಯಾಕಂದ್ರೆ ಇದು ಖುಷಿ ಪಡುವಂತ ವಿಚಾರ. ನೀವು ಒಂದು ಬಡತನದಿಂದ ಏನು ಈ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ. ಬಟ್ ಯಾವುದೇ ರೀತಿಯಾಗಿ ಆ ಕಣ್ಣೀರ್ ಹಾಕಬೇಡಿ. ನಿಮ್ ಜೊತೆಗೆ ಆ ಕರ್ನಾಟಕ ಜನ ಇದ್ದಾರೆ. ಈ ವಿಡಿಯೋ ಕೂಡ ಕರ್ನಾಟಕ ಜನತೆಯನ್ನು ನೋಡ್ತಿದ್ದಾರೆ. ಬಟ್ ನಿಮ್ ಜೊತೆ ಎಲ್ಲರೂ ಇದ್ದಾರೆ ಮೇಡಮ್. ಹೇಳಿ ಮೇಡಮ್. ನನ್ಗೆ ನಮ್ ತಂದೆ ತಾಯಿ ಒಬ್ರ ರೈತರು. ಆ ಸಣ್ಣ ಪ್ರಮಾಣದಾಗ ನಾನು ಅಂದ್ರೆ ನಮ್ ತಂದೆ ತಾಯಿ ಹತ್ತಿ ತಾಲೂಕ ಬನ್ನೂರ್ ಅಂತ ಸಣ್ಣ ಗ್ರಾಮ. ಆ ಊರವ್ರು. ಆಮ್ಯಾಗ ಬರಗಾಲ ಬಿದ್ದಾಗ ನಮ್ ತಂದೆ ತಾಯಿ ಸಾಂಗ್ಲಿಗಿ ಹೋಗಿ ಸೆಟ್ಲ್ ಆಗಿದ್ರು. ಜೀವನ ನಡೆಸ್ಬೇಕಂತ. ನಾವು 4 ಜನ ಹೆಣ್ಮಕ್ಳು. ತಮ್ಮ. ಸೊ ಹಿಂಗಾಗಿ ಒಂದು ಚಿಕ್ಕ ಹೋಟೆಲ್ ನಮ್ದು. ಸಣ್ಣ ಹೋಟೆಲ್ ನಮ್ ತಂದೆ ಸ್ಟಾರ್ಟ್ ಮಾಡಿದ್ದು. ಆಮ್ಯಾಗ ಅದ್ರಲ್ಲಿ ನಮ್ ತಂದೆ ತಾಯಿ ಎಲ್ಲ ಸಾಕಿ ಸಲ್ವಿ ನಮ್ನೆಲ್ಲ ದೊಡ್ಡವ್ರು ಮಾಡಿದ್ರು. ಒಂದು 9th ವರೆಗೆ ನಂಗೆ ಸಾಂಗ್ಲಿಲಿ ಎಜುಕೇಶನ್ ಆಯ್ತು. ಆಮೇಲೆ 10th ನಾನು 9th ಆದ್ಮೇಲೆ ನನ್ ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಆದ್ಮೇಲೆ ನಾನು ಕರ್ನಾಟಕ ಬಂದೆ. ಆಮ್ಯಾಗ 3 ಮಕ್ಕಳಾಯ್ತು. 3 ಮಕ್ಕಳಾದ್ಮೇಲೆ ನನ್ ಗಂಡ ಒಬ್ರು ಟೀಚರು. ನನ್ ಗಂಡ ನನ್ ಪಾಲಿಗೆ ದೇವ್ರಂತ ಹೇಳಕ್ ಇಷ್ಟಪಡ್ತೀನಿ. ಅವರು 10th ಆದ್ಮೇಲೆ ಮತ್ತೆ 9th ಆದ್ಮೇಲೆ ಮತ್ತೆ ನಂಗೆ 10th ಅವಕಾಶ ಮಾಡಿಕೊಟ್ರು. ಕೊಟ್ಟಾದ್ಮೇಲೆ ನಾನು ಹಂಗೆ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಹಿಂಗಾಗಿ ಪಕ್ಷದಲ್ಲಿ ಒಂದು ಸಣ್ಣ ಕಾರ್ಯಕರ್ತೆ ನಾನು. ನನ್ಗೆ ಆ ಬಾಳ ಅಂದ್ರೆ ಬಾಳ ಸಣ್ಣ ಕಾರ್ಯಕರ್ತೆ ನಾನು. ಆಮ್ಯಾಗ ಈ ರೀತಿ ನಾನು ಇಷ್ಟು ಮಟ್ಟಿಗೆ ಬೆಳಿತೀನಿ ಅಂತ ಗೊತ್ತಿಲ್ಲ. ಸಣ್ಣ ಸಣ್ಣ ಕೆಲಸ ಪಾರ್ಟಿ ಒಳಗ್ ಕೊಟ್ಟಾಗ ನಾನು ಬಹಳ ಪ್ರಾಮಾಣಿಕವಾಗಿ ಯಾಕಂದ್ರೆ ನಮ್ ಬಡ್ರದ್ ಆಸ್ತಿನೇ ಪ್ರಾಮಾಣಿಕತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
ಪ್ರಾಮಾಣಿಕ ಕೆಲಸ ಮಾಡೋದು, ವಿಶ್ವಾಸ ಗಳಿಸೋದು ಇದೇ ನಮ್ಮ ಆಸ್ತಿ ಬಡ್ರದು. ಹಿಂಗಾಗಿ ನಾನು ಅದ್ನೇ ಮಾಡ್ದೆ. ನಾನು ಯಾವತ್ತೂ ಯಾವುದಕ್ಕೂ ಹುದ್ದೆಗೂ ಆಸೆ ಪಡ್ಲಿಲ್ಲ. ದುಡ್ಡಿಗೆ ನಾನು ಆಸೆ ಪಟ್ಟವಳಲ್ಲ. ಹಿಂಗಾಗಿ ನಾನು ಫಸ್ಟ್ ಬಾರಿಗೆ ನಾನು ಸಮಾಜದ ತಾಲೂಕು ಅಧ್ಯಕ್ಷೆಯಾಗಿ ನಮ್ಮ ರಾಜೇಂದ್ರಣ್ಣ ಐಹೊಳೆಯವರು ನನ್ಗೆ ಆಯ್ಕೆ ಮಾಡಿದ್ರು. ಆಮ್ಯಾಗ ನಾನು ಸಮಾಜದಾಗ ಒಳ್ಳೆ ಕೆಲಸಗಳು ಮಾಡ್ತಾ ಹೋದೆ. ಆಮ್ಯಾಗ ಪಕ್ಷದ ಕೂಡ ನಾನು ಗುರುತಿಸಿ ನನಗೆ ಡಿಸಿಸಿ ಅವಾಗ ಕೂಡ ಒಂದು ಏನ್ ಆ, ವ- ಖುಷಿ ವಿಚಾರ ಅಂದ್ರೆ ಅವಾಗ ಕೂಡ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯಿಂದ ಫಸ್ಟ್ ನನ್ನ ಆದ್ಯತೆ ಸಿಕ್ಕಿದ್ದು ಡಿಸಿಸಿ ಕಾಂಗ್ರೆಸ್ ಕಮಿಟಿ ಅಂದ್ರೆ ಡಿಸಿಸಿ ಮೆಂಬರ್ ಆಗಿ ನನ್ಗೆ ಸಿಕ್ಕಿದ್ದು ನನಗೆ ಅವಕಾಶ ಕೊಟ್ರು. ಆ, ಆಮ್ಯಾಗ ನೆಕ್ಸ್ಟ್ ನಾನು ನನಗೆ ಟ್ರೈನಿಂಗ್ ಕೆಪಿಸಿಸಿ ಮಾಸ್ಟರ್ ಟ್ರೈನರ್ ಆಗಿ ನಾನು ಆಯ್ಕೆ ಆದೆ. ಹಿಂಗೆ ಒಂದೊಂದೊಂದು ಒಳ್ಳೆ ಅವಕಾಶಗಳು ಸಿಕ್ತು. ನಾನು ಎಐಸಿಸಿ ಅಬ್ಸರ್ವರ್ ಕೆಲಸ ಮಾಡಿದ್ದೀನಿ, ಕೆಪಿಸಿಸಿ ಕೋಆರ್ಡಿನೇಟರ್ ಆಗಿದ್ದೀನಿ. ಇದೆಲ್ಲ ಕೂಡ ನಾನು ಸತೀಶಣ್ಣ ಜಾರಕಿಹೊಳಿ ಅಂಡರ್ದಾಗ ಹೋಗಿದ್ದೀನಿ. ಅವ್ರ ನೇತೃತ್ವದ ಕೆಲಸ ಮಾಡೀನಿ. ಆಮ್ಯಾಗ ಪಿ ಯು ಮೋಹನ್ ಸರ್ ಅಂತ ನನ್ನ ಟ್ರೈನಿಂಗ್ ಗುರುಗಳು. ನಂದು ಟ್ರೈನಿಂಗ್ ಟೀಮ್ ಇದೆ. ಆ ಟೀಮ್ ಎಲ್ಲಾನು ಕೂಡ ಆ, ಎಲ್ಲ ಕಡೆ ನಾವು ರಾಜ್ಯ ಉಸ್ತುವಾರಿಗೆ ನಾವು ಕೆಲಸ ಮಾಡಿದ್ವಿ. ಆ ಟೀಮ್ದು ಕೂಡ ನನಗೆ ತುಂಬಾನೇ ದೊಡ್ಡ ಸಹಕಾರ ಸಿಕ್ಕಿದೆ. ಆಮೇಲೆ ನನ್ನ ಹತ್ತನೇ ತಾಲೂಕಿನ ಎಲ್ಲ ಲೀಡರ್ಸು ನನ್ಗೆ ಬಹಳ ಗೌರವಿಸಿದಾರ, ನನ್ನ ಜೊತೆ ವರ್ಕ್ ಮಾಡಿದಾರ, ಅವ್ರ ಜೊತೆ ನಾ ಕೆಲಸ ಮಾಡಿದ್ದೀನಿ. ಎಲ್ಲ ದೊಡ್ಡವರಿದ್ರು ಕೂಡ ನಾನು ಭಾಳ ಸಂಭಾಳಿಸ್ಕೊಂಡು ಹೋಗಿದಾರ. ಅವ್ರೆಲ್ಲರೂ ಹತ್ತನೇ ತಾಲೂಕಿಂದ ಎಲ್ಲಾರ್ದು ನನ್ಗೆ ಆಶೀರ್ವಾದ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ. ಇದಿಷ್ಟು ಸುನಿತಾ ಅಕ್ಕ ಐಹೊಳೆ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾಮನ್ ಅಬ್ದುಲ್ ಜೊತೆ ಶಿವರಾಯ್ ಕರ್ಕರ್ಮುಂಡಿ.